ತನ್ನ ಪ್ರಜೆಗಳಿಗೆ ಅಮೆರಿಕ ಎಚ್ಚರದಿಂದ ಇರುವಂತೆ ಸೂಚನೆ ಕೊಟ್ಟಿದೆ. ಇರಾನ್ ಅನ್ನು ಬೆಂಬಲಿಸುವ ಜನ ಪ್ರಪಂಚದಾದ್ಯಂತ ಇದ್ದಾರೆ. ಅವರು ಅಮೆರಿಕದ ಪ್ರಜೆಗಳ ಮೇಲೆ ದಾಳಿ ಮಾಡಬಹುದು. ಹಾಗಾಗಿ ವಿದೇಶಗಳಲ್ಲಿ ಇರುವಂತಹ ಅಮೆರಿಕನ್ನರು ತುಂಬಾ ಎಚ್ಚರಿಕೆಯಿಂದ ಇರಿ, ಸುರಕ್ಷಿತ ಸ್ಥಳಗಳಲ್ಲಿ ಇರಿ ಅಂತ ಎಚ್ಚರಿಕೆ ನೀಡಲಾಗಿದೆ. ಜಮ್ಮು ಕಾಶ್ಮೀರದ ಜನ ಹಣ ಹಾಗೂ ಗೃಹ ಬಳಕೆ ಪದಾರ್ಥ ವಸ್ತುಗಳನ್ನು ಸಂಗ್ರಹಿಸಿ ಇರಾನ್ನ ಸಂತ್ರಸ್ತರಿಗೆ ಕೊಟ್ಟಿದ್ದಾರೆ. ಈ ಬಗ್ಗೆ ಭಾರತದಲ್ಲಿರೋ ಇರಾನ್ ರಾಯಭಾರ ಕಚೇರಿ ಮಾಹಿತಿ ಹಂಚಿಕೊಂಡಿದ್ದು, ಮಾನವೀಯ ಬೆಂಬಲ ಮತ್ತು ಇರಾನ್ ಜನರೊಂದಿಗೆ ನಿಂತಿದ್ದಕ್ಕಾಗಿ ಕಾಶ್ಮೀರದ ಜನರಿಗೆ ಹೃದಯಪೂರ್ವಕ ಕೃತಜ್ಞತೆಗಳು. ಈ ಸಹಾಯವನ್ನು ಇರಾನ್ ಯಾವತ್ತಿಗೂ ಮರೆಯೋದಿಲ್ಲ ಅಂತ ಹೇಳ್ಕೊಂಡಿದೆ. ಅಮೆರಿಕ ಜೊತೆ ನಾವು ಯಾವುದೇ ಮಾತುಕತೆ ನಡೆಸಲ್ಲ ಅಂತ ಇರಾನ್ನ ವಿದೇಶಾಂಗ ವ್ಯವಹಾರಗಳ ವಕ್ತಾರ ಅರಾಗ್ಜ್ವಿ ಸ್ಪಷ್ಟಪಡಿಸಿದ್ದಾರೆ. ಕೊಟ್ಟ ಮಾತನ್ನ ಅಮೆರಿಕನ್ನರು ಉಳಿಸಿಕೊಂಡಿಲ್ಲ. ಅಮೆರಿಕ ನಮಗೆ ಬೆನ್ ಹಿಂದೆ ಚೂರಿ ಹಾಕಿದೆ. ಇನ್ನೊಮ್ಮೆ ಅಮೆರಿಕ ಜೊತೆ ಮಾತಾಡುವಂತ ಪ್ರಶ್ನೆನೇ ಇಲ್ಲ. ಅಮೆರಿಕ ವಿಶ್ವಾಸಾರ್ಹತೆಯನ್ನು ಕಳ್ಕೊಂಡಿದೆ ಅಂತ ಹೇಳಿದ್ದಾರೆ. ಯುದ್ಧದ ನಡುವೆಯೂ ಭಾರತದ ಅನಿಲ ಟ್ಯಾಂಕರ್ಗಳು ಹರ್ಮೋಜ್ ಜಲಸಂಧಿಯನ್ನ ದಾಟಿ ಭಾರತದತ್ತ ಬರ್ತಾ ಇವೆ. ಪೈನ್ ಗ್ಯಾಸ್ ಹಾಗೂ ಹಡಗು ಜಾಗ್ ವಸಂತ ಹಡಗು ಈಗಾಗಲೇ ಹರ್ಮೋಜ್ ಜಲಸಂಧಿ ದಾಟಿ ಭಾರತದತ್ತ ಆಗಮಿಸ್ತಾ ಇವೆ. ಈ ಎರಡೂ ಹಡಗುಗಳ ಆಗಮನದಿಂದ ಭಾರತದಲ್ಲಿ ಅನಿಲ ಸಮಸ್ಯೆಗೆ ಮತ್ತಷ್ಟು ಕಡಿವಾಣ ಬೀಳೋ ಸಾಧ್ಯತೆ ಇದೆ. ಇತಿಹಾಸದಲ್ಲೇ ಕಂಡು ಕೇಳರಿಯದಂತಹ ಆರ್ಥಿಕ ಸಂಕಷ್ಟವನ್ನ ಕ್ಯೂಬಾ ದೇಶ ಎದುರಿಸ್ತಾ ಇದೆ. ಇತ್ತೀಚೆಗೆ ಅಲ್ಲಿನ ರಾಷ್ಟ್ರೀಯ ವಿದ್ಯುತ್ ವ್ಯವಸ್ಥೆಯು ಸಂಪೂರ್ಣವಾಗಿ ಹಳಿ ತಪ್ಪಿದ್ದು ಇಡೀ ದ್ವೀಪ ರಾಷ್ಟ್ರವೇ ಕತ್ತಲೆಯಲ್ಲಿ ಮುಳುಗಿದೆ. ಬಿಡಿ ಭಾಗಗಳ ಆಮದು ಮಾಡಿಕೊಳ್ಳೋದಕ್ಕೆ ಹಣದ ಕೊರತೆ ಇರೋದು ಪರಿಸ್ಥಿತಿಯನ್ನು ಮತ್ತಷ್ಟು ಹದಗೆಡಿಸಿದೆ. ಈಗ ಗ್ಯಾಸ್ ಎಮರ್ಜೆನ್ಸಿ ಸುದ್ದಿಗಳು. ಇವತ್ತಿನಿಂದ ರಾಜ್ಯಗಳಿಗೆ ಹೆಚ್ಚುವರಿ ಅನಿಲ ಪೂರೈಕೆ ಮಾಡೋಕೆ ಕೇಂದ್ರ ಸೂಚನೆ ಕೊಟ್ಟಿದೆ. ಈ ಬೆನ್ನಲ್ಲೇ ಹೋಟೆಲ್ ಉದ್ಯಮಕ್ಕೆ ಚೇತರಿಕೆ ಸಿಗೋ ಸಾಧ್ಯತೆ ಇದೆ. 50% ಕಮರ್ಷಿಯಲ್ ಗ್ಯಾಸ್ ಸಿಗೋ ನಿರೀಕ್ಷೆಯಲ್ಲಿ ಹೋಟೆಲ್ ಉದ್ಯಮ ಇದೆ. ಇನ್ನು ಪಿಜಿ ಹಾಗೂ ಆಹಾರ ವಲಯದ ಮೇಲೆ ಪರಿಣಾಮ ಬೀರಿರೋ ಹಿನ್ನೆಲೆ ಕೇಂದ್ರದ ನಿರ್ಧಾರ ಪಿಜಿ ಹೋಟೆಲ್ ಮಾಲೀಕರಿಗೆ ಸ್ವಲ್ಪ ನಿರಾಳತೆ ತಂದುಕೊಟ್ಟಿದೆ. ಕೇಂದ್ರ ಸರ್ಕಾರಕ್ಕೆ ಹೋಟೆಲ್ ಸಂಘಟನೆ ಧನ್ಯವಾದ ತಿಳಿಸಿದೆ. ಇನ್ನು ಇವತ್ತಿನಿಂದ ಸಿಲಿಂಡರ್ ಪೂರೈಕೆ ಸರಿಯಾಗಿ ಮುಂದುವರೆದರೆ ಮುಚ್ಚಿರೋ ಹೋಟೆಲ್ಗಳು ಮತ್ತೆ ಓಪನ್ ಆಗೋ ಸಾಧ್ಯತೆ ಇದೆ. ಇಂದಿನಿಂದ ವಾಣಿಜ್ಯ ಬಳಕೆಯ ಸಿಲಿಂಡರ್ 50% ಸರಬರಾಜು ಮಾಡುವುದಕ್ಕೆ ಕೇಂದ್ರ ಸೂಚನೆ ನೀಡಿರುವಂತಹ ಹಿನ್ನೆಲೆಯಲ್ಲಿ ಸಚಿವ ಮುನಿಯಪ್ಪ ತುರ್ತು ಸಭೆಯನ್ನು ಕರೆದಿದ್ದಾರೆ. ಐಒಸಿ, ಎಚ್ಪಿಸಿ, ಬಿಪಿಸಿ, ಜಿಎಐಎಲ್ ಗ್ಯಾಸ್ ಅಧಿಕಾರಿಗಳೊಂದಿಗೆ ಸಭೆಯನ್ನು ನಡೆಸ್ತಾ ಇದ್ದಾರೆ. 50% ಕಮರ್ಷಿಯಲ್ ಸಿಲಿಂಡರ್ ನೀಡಲು ಕೇಂದ್ರ ಸರ್ಕಾರ ಹೇಳಿದೆ. ಲಭ್ಯವಿರೋ ಸಿಲಿಂಡರ್ಗಳನ್ನು ಯಾವ ರೀತಿ ಯಾರಿಗೆ ವಿತರಣೆ ಮಾಡಬೇಕು, ಹೇಗೆ ವಿತರಣೆ ಮಾಡಬೇಕು ಅಂತ ಸಭೆಯಲ್ಲಿ ಚರ್ಚೆಯನ್ನು ಮಾಡಲಾಗಿದೆ. ಇಂದಿನಿಂದ ಹೋಟೆಲ್ ಉದ್ಯಮಕ್ಕೆ ಕೊಂಚ ರಿಲೀಫ್ ಸಿಗುವಂತ ಸಾಧ್ಯತೆ ಇದೆ. ಇತ್ತ ಯಾದಗಿರಿಯಲ್ಲಿ ಸಿಲಿಂಡರ್ಗಾಗಿ ಜನ ಪರಿತಪಿಸ್ತಾ ಇದ್ದಾರೆ. ಸುರಪುರ ಪಟ್ಟಣದಲ್ಲಿ ಜನ ಸಿಲಿಂಡರ್ ಪಡೆಯೋಕೆ ಕ್ಯೂ ನಿಂತಿದ್ದಾರೆ. ಜನರಿಗೆ ಸಿಲಿಂಡರ್ ಕೊಡದೆ ಏಜೆನ್ಸಿಯವರು ಬೇರೆಯವರಿಗೆ ಮಾರಾಟ ಮಾಡ್ತಾ ಇದ್ದಾರೆ. ಗಂಟೆಗಟ್ಟಲೆ ಕ್ಯೂನಲ್ಲಿ ನಿಂತರೂ ಸಿಲಿಂಡರ್ ಕೊಡ್ತಾ ಇಲ್ಲ ಅಂತ ಜನ ಆರೋಪ ಮಾಡಿದ್ದಾರೆ. ಇನ್ನು ಏಜೆನ್ಸಿ ಮುಂದೆ ಗಲಾಟೆ ನಡೆದಿದ್ದು ಏಜೆನ್ಸಿ ಮಾಲೀಕರನ್ನ ಜನ ತರಾಟೆಗೆ ತೆಗೆದುಕೊಂಡ್ರು. ಜನರನ್ನ ಕಂಟ್ರೋಲ್ ಮಾಡೋಕೆ ಪೊಲೀಸರು ಪರದಾಡಬೇಕಾಯಿತು. ಇತ್ತ ಅಡುಗೆ ಅನಿಲ ಸಿಗದೆ ಹೋಟೆಲ್ ಮಾಲೀಕರು ಡೀಸೆಲ್ ಸ್ಟವ್ ಮೊರೆ ಹೋಗಿದ್ದಾರೆ. ಬಸವೇಶ್ವರ ನಗರದಲ್ಲಿರುವಂತಹ ಕದಂಬ ಹೋಟೆಲ್ನಲ್ಲಿ ಡೀಸೆಲ್ ಸ್ಟವ್ ಬಳಸಿ ಅಡುಗೆ ಮಾಡಲಾಗ್ತಿದೆ. ಸದ್ಯ ಡೀಸೆಲ್ಗೆ ಪ್ರತಿ ಲೀಟರ್ಗೆ 91 ರೂಪಾಯಿ ಇದೆ. ಆದರೆ ಅನಿವಾರ್ಯವಾಗಿ ಡೀಸೆಲ್ ಸ್ಟವ್ ಬಳಕೆ ಮಾಡಲೇಬೇಕಾಗಿದೆ ಅಂತ ಹೋಟೆಲ್ ಮಾಲೀಕರು ಹೇಳ್ತಾ ಇದ್ದಾರೆ. ದಾವಣಗೆರೆ ದಕ್ಷಿಣದ ಕ್ಷೇತ್ರದ ಎಲೆಕ್ಷನ್ಗೆ ಸಂಬಂಧಪಟ್ಟ ಸುದ್ದಿಗಳು. ದಾವಣಗೆರೆ ದಕ್ಷಿಣ ಕ್ಷೇತ್ರದಿಂದ ಶಾಮನೂರು ಶಿವಶಂಕರಪ್ಪ ಮೊಮ್ಮಗ ಸಚಿವ ಎಸ್ ಮಲ್ಲಿಕಾರ್ಜುನ್ ಪುತ್ರ ಸಮರ್ಥ್ ಶಾಮನೂರಿಗೆ ಟಿಕೆಟ್ ಕೊಡಲಾಗಿದೆ. ಕೆಲವೇ ಕ್ಷಣದಲ್ಲಿ ಸಮರ್ಥ್ ಶಾಮನೂರು ನಾಮಪತ್ರ ಸಲ್ಲಿಸಲಿದ್ದಾರೆ. ಇನ್ನು ಸಮರ್ಥ್ಗೆ ಸಿಎಂ, ಡಿಸಿಎಂ ಸೇರಿದಂತೆ ಹಿರಿಯ ನಾಯಕರು ಸಾಥ್ ಕೊಡಲಿದ್ದಾರೆ. ಕಾರ್ಯಕರ್ತರ ಜೊತೆಗೆ ಆಗಮಿಸಿ ಅದ್ಧೂರಿಯಾಗಿ ನಾಮಪತ್ರ ಸಲ್ಲಿಸಲಿದ್ದಾರೆ. ಇನ್ನು ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಕಾಂಗ್ರೆಸ್ಗೆ ಬಂಡಾಯದ ಬಿಸಿ ಎದುರಾಗುತ್ತಾ ಅನ್ನೋ ಪ್ರಶ್ನೆ ಉದ್ಭವಿಸಿದೆ. ಮುಸ್ಲಿಮರಿಗೆ ಟಿಕೆಟ್ ನೀಡದ ಕಾರಣ ದಾವಣಗೆರೆಯಲ್ಲಿ ಬಂಡಾಯ ಭುಗಿಲೆದ್ದಿದೆ. ಇನ್ನು ನಾಮಪತ್ರ ಸಲ್ಲಿಕೆ ವೇಳೆ ಅಂತರ ಕಾಯ್ದುಕೊಳ್ಳಲು ಮುಸ್ಲಿಂ ಮುಖಂಡರು ಕಾಂಗ್ರೆಸ್ ಅಲ್ಲಿ ಮುಂದಾದ್ರ ಅನ್ನೋ ಪ್ರಶ್ನೆ ಇದೀಗ ಕಾಡ್ತಾ ಇದೆ. ಇನ್ನು ಎಂಎಲ್ಸಿ ಅಬ್ದುಲ್ ಜಬ್ಬಾರ್ ಈಗಾಗಲೇ ದಾವಣಗೆರೆಯಿಂದ ಬೆಂಗಳೂರಿನತ್ತ ಹೊರಟಿದ್ದಾರೆ. ಸಚಿವ ಜಮೀರ್ ಕೂಡ ನಾಮಪತ್ರ ಸಲ್ಲಿಕೆಗೆ ಗೈರಾಗಲಿದ್ದಾರೆ ಎನ್ನಲಾಗ್ತಾ ಇದೆ. ಮುಸ್ಲಿಂ ಮುಖಂಡರು ಗೈರಾದರೆ ಮತದಾರರಿಗೆ ವ್ಯತಿರಿಕ್ತ ಸಂದೇಶ ಹೋಗಲಿದೆ. ದಾವಣಗೆರೆ ದಕ್ಷಿಣ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಶ್ರೀನಿವಾಸ್ ದಾಸಕರಿಯಪ್ಪ ನಾಮಪತ್ರ ಸಲ್ಲಿಸಿದ್ದಾರೆ. ಪತ್ನಿ ಸಂಧ್ಯಾ ಹಾಗೂ ಮಾಜಿ ಮೇಯರ್ ಎಸ್ಟಿ ವೀರೇಶ್ ಜೊತೆ ಸೇರಿ ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ. 10ವರೆಗೆ ಶುಭಗಳಿಗೆ ಇದೆ ಅಂತ ಹೇಳಿರೋ ಹಿನ್ನೆಲೆ ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ. ಇನ್ನು ನಾಮಪತ್ರ ಸಲ್ಲಿಕೆಗೂ ಮುನ್ನ ರಾಜಕೀಯ ಗುರುಗಳಾದ ಜಿಎಂ ಸಿದ್ದೇಶ್ವರನ್ನ ಭೇಟಿಯಾದ ಶ್ರೀನಿವಾಸ್ ದಾಸಕರಿಯಪ್ಪ ಸಿದ್ದೇಶ್ವರ್ ಅವರ ಆಶೀರ್ವಾದ ಪಡ್ಕೊಂಡ್ರು. ಇನ್ನು ನಾಮಪತ್ರ ಸಲ್ಲಿಕೆಗೂ ಮುನ್ನ ಶ್ರೀನಿವಾಸ್ ದಾಸಕರಿಯಪ್ಪ ಟೆಂಪಲ್ ರನ್ ಮಾಡಿದ್ದಾರೆ. ದಾವಣಗೆರೆ ದಕ್ಷಿಣ ಭಾಗದ ಆನೆಕೊಂಡ ಬಸವೇಶ್ವರ ಸ್ವಾಮಿ ದೇವಸ್ಥಾನ, ನಗರ ದೇವತೆ ದುರ್ಗಾಂಬಿಕಾ ದೇವಸ್ಥಾನ,
ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ತೆರಳಿ ಪೂಜೆಯನ್ನು ಸಲ್ಲಿಸಿದರು. ಗರಡಿ ಮನೆಯ ಆಂಜನೇಯ ಸ್ವಾಮಿ ಮೂರ್ತಿ ಮುಂದೆ ನಾಮಪತ್ರ ಹಾಗೂ ಬಿ ಫಾರ್ಮ್ ಇಟ್ಟು ಕುಟುಂಬ ಸಮೇತ ವಿಶೇಷ ಪೂಜೆ ಸಲ್ಲಿಸಿ ಗೆಲುವಿಗಾಗಿ ಪ್ರಾರ್ಥಿಸಿದರು. ದಾವಣಗೆರೆ ದಕ್ಷಿಣ ಕ್ಷೇತ್ರದ ಉಪಚುನಾವಣಾ ಕಣದಿಂದ ಶಿವಸೇನೆ ಹಿಂದೆ ಸರಿದಿದೆ. ಇವತ್ತು ನಾಮಪತ್ರ ಸಲ್ಲಿಸೋಕೆ ತಯಾರಿ ನಡೆಸಿದ್ದ ಶಿವಸೇನೆ ಚಿಹ್ನೆ ಸಂಬಂಧಪಟ್ಟ ಪ್ರಕ್ರಿಯೆ ವಿಳಂಬ ಆದ ಹಿನ್ನೆಲೆ ಚುನಾವಣೆಗೆ ಸ್ಪರ್ಧಿಸದೇ ಇರೋಕೆ ಶಿಂಧೆ ಬಣದ ಶಿವಸೇನೆ ನಿರ್ಧಾರ ಮಾಡಿದೆ. ಚುನಾವಣೆ ಸ್ಪರ್ಧಿಸೋದಾಗಿ ಘೋಷಿಸಿ ಬಿಜೆಪಿಗೆ ತಲೆನೋವಾಗಿದ್ದ ಶಿವಸೇನೆ ಇದೀಗ ಅಂತಿಮ ಹಂತದಲ್ಲಿ ಚುನಾವಣಾ ಕಣದಿಂದ ಹಿಂದೆ ಸರಿದಿದೆ. ಬಾಗಲಕೋಟೆ ಉಪಚುನಾವಣೆ ಸಮರ ರಂಗೇರಿದೆ. ನಾಮಪತ್ರ ಸಲ್ಲಿಕೆಗೂ ಮುನ್ನ ಕಾಂಗ್ರೆಸ್ ಅಭ್ಯರ್ಥಿ ಉಮೇಶ್ ಮೇಟಿ ತಂದೆ ಸಮಾಧಿಗೆ ಪೂಜೆಯನ್ನು ಸಲ್ಲಿಸಿದ್ದಾರೆ. ತಿಮ್ಮಾಪುರ ಗ್ರಾಮದಲ್ಲಿರುವಂತಹ ಎಚ್.ವೈ. ಮೇಟಿ ಸಮಾಧಿಗೆ ಪುತ್ರ ಉಮೇಶ್ ಮೇಟಿ ಪೂಜೆ ಸಲ್ಲಿಸಿ ಬಳಿಕ ದೇವಸ್ಥಾನಗಳಿಗೆ ಭೇಟಿ ಕೊಟ್ಟಿದ್ದಾರೆ. ಆ ಬಳಿಕ ಕಾಂಗ್ರೆಸ್ ಕಚೇರಿಗೆ ತೆರಳಿ ಸಹೋದರಿ ಬಾಯಕ ಜೊತೆ ಬಿ ಫಾರ್ಮ್ ಸ್ವೀಕರಿಸಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರಗೆ ಉಪಚುನಾವಣೆ ಸವಾಲಾಗಿ ಪರಿಣಮಿಸಿದೆ. 2023ರಿಂದ ಈವರೆಗೆ ರಾಜ್ಯದಲ್ಲಿ ಸುರಪುರ, ಸಂಡೂರು, ಶಿಗ್ಗಾವಿ ಹಾಗೂ ಚನ್ನಪಟ್ಟಣ ಕ್ಷೇತ್ರದಲ್ಲಿ ಉಪಚುನಾವಣೆ ನಡೆದಿತ್ತು. ಆದರೆ 4 ಕ್ಷೇತ್ರದಲ್ಲೂ ಬಿಜೆಪಿ ಸೋಲು ಕಂಡಿದೆ. ಈ ಹಿನ್ನೆಲೆ ದಾವಣಗೆರೆ, ಬಾಗಲಕೋಟೆಯಲ್ಲಿ ಗೆಲ್ಲಲೇಬೇಕಾಗಿರೋ ಅನಿವಾರ್ಯತೆ ಇದೆ. 2 ಕ್ಷೇತ್ರವನ್ನು ಪ್ರತಿಷ್ಠೆಯಾಗಿ ತೆಗೆದುಕೊಂಡಿರೋ ಬಿಜೆಪಿ ಗೆಲ್ಲೋಕೆ ಭಾರೀ ರಣತಂತ್ರ ರೂಪಿಸಿದೆ. ಇನ್ನು ವಿಜಯೇಂದ್ರಗೆ ಇದು ಪ್ರತಿಷ್ಠೆಯ ಪ್ರಶ್ನೆಯಾಗಿದ್ದು ತನ್ನ ಪಕ್ಷದ ಅಭ್ಯರ್ಥಿಯನ್ನ ಗೆಲ್ಲಿಸಲೇಬೇಕಾದ ಒತ್ತಡದಲ್ಲಿದ್ದಾರೆ. ಬಾಗಲಕೋಟೆಯಲ್ಲಿ ಉಪಚುನಾವಣೆ ಬಗ್ಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಮಾತಾಡಿದ್ದು, ಬೈ ಎಲೆಕ್ಷನ್ ಇಂದಿನ ವಾತಾವರಣ ಗಮನಿಸಿದ್ರೆ ಬಾಗಲಕೋಟೆಯಲ್ಲಿ ಕಮಲ ಅರಳೋದು ಶತಸಿದ್ಧ ಅಂತ ಹೇಳಿದ್ದಾರೆ. ಹಿಂದೆ ಶಿರಾ, ಕೆಆರ್ಪೇಟೆಯಲ್ಲಿ ಕಾಂಗ್ರೆಸ್ ತಂತ್ರ ಕುತಂತ್ರ ಮಾಡಿದ್ದು ನೋಡಿದ್ದೀನಿ. ಚುನಾವಣೆಗೆ ಗೋಣಿ ಚೀಲದಲ್ಲಿ ಹಣ ತರ್ತಾರೆ. ನಾಲಾಯಕ್ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಜನ ಬೇಸತ್ತಿದ್ದಾರೆ. 2 ಕ್ಷೇತ್ರಗಳಲ್ಲಿ ಗೆಲುವು ನಮ್ಮದೇ ಅಂತ ಹೇಳಿದ್ದಾರೆ. ಈಗ ರಾಜಕೀಯದ ಸುದ್ದಿ. ಮಾಜಿ ವಿಧಾನ ಪರಿಷತ್ ಸದಸ್ಯ ಕರಿಯಣ್ಣ ಸಂಗಟಿ ವಿಧಿವಶರಾಗಿದ್ದಾರೆ. ಅವರಿಗೆ 60 ವರ್ಷ ವಯಸ್ಸಾಗಿತ್ತು. ಬಹು ಅಂಗಾಂಗ ವೈಫಲ್ಯದಿಂದ ಬಳಲ್ತಾ ಇದ್ದ ಕರಿಯಣ್ಣ ಸಂಗಟಿ ಬೆಂಗಳೂರಿನ ಖಾಸಗಿ ಹಾಸ್ಪಿಟಲ್ನಲ್ಲಿ ಕೊನೆ ಉಸಿರೆಳೆದಿದ್ದಾರೆ. ಡಿಸಿಎಂ ಡಿಕೆಶಿ ಆಪ್ತರಾಗಿದ್ದ ಕರಿಯಣ್ಣ 2 ಬಾರಿ ಕೊಪ್ಪಳ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗಿ ವಿಧಾನ ಪರಿಷತ್ ಸದಸ್ಯರಾಗಿಯೂ ಸೇವೆ ಸಲ್ಲಿಸಿದರು. ಚಾಲಕನ ಎಡವಟ್ಟಿನಿಂದ ಬೈಕ್ಗೆ ಬಸ್ ಗುದ್ದಿ ಬಸ್ ಕೆಳಗೆ ನುಗ್ಗಿದೆ. ತುಮಕೂರು ಜಿಲ್ಲೆ ಶಿರಾ ತಾಲೂಕಿನ ಮದಲೂರು ಗ್ರಾಮದಲ್ಲಿ ಘಟನೆ ನಡೆದಿದೆ. ಅಗಳಿಯಿಂದ ಶಿರಾಗೆ ಬರ್ತಾ ಇದ್ದ ಖಾಸಗಿ ಬೈಕ್ ಗುದ್ದಿದೆ. ಬಸ್ ಗುದ್ದಿದ ರಭಸಕ್ಕೆ ಬಸ್ ಕೆಳಗೆ ನುಗ್ಗಿದೆ. ಬೈಕ್ ಸವಾರನಿಗೆ ಗಂಭೀರ ಗಾಯಗಳಾಗಿದ್ದು ಶಿರಾ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಘಟನಾ ಸ್ಥಳಕ್ಕೆ ಶಿರಾ ಗ್ರಾಮಾಂತರ ಪೊಲೀಸರು ಭೇಟಿ ನೀಡಿ ಪರಿಶೀಲಿಸಿದ್ದಾರೆ. ರಾಜ್ಯ ಸರ್ಕಾರಕ್ಕೆ ಒಳ ಮೀಸಲಾತಿ ಬಿಸಿ ತುಪ್ಪವಾಗಿ ಪರಿಣಮಿಸಿದೆ. ಒಳ ಮೀಸಲಾತಿ ವಿರೋಧಿಸಿ ಸಿಎಂ ತವರು ಜಿಲ್ಲೆಯಲ್ಲಿ ಬಲಗೈ ಸಮುದಾಯ ಒಕ್ಕೂಟ ಇವತ್ತು ಬೃಹತ್ ಪ್ರತಿಭಟನೆಗೆ ಸಜ್ಜಾಗಿದೆ. ಮೈಸೂರಿನ ಟೌನ್ ಹಾಲ್ ಮುಂಭಾಗ ಬೃಹತ್ ಪ್ರತಿಭಟನೆಗೆ ಸಿದ್ಧತೆ ಮಾಡಿಕೊಳ್ಳಲಾಗ್ತಾ ಇದೆ. ಪಕ್ಷಾತೀತವಾಗಿ ಪ್ರತಿಭಟನೆಗೆ ಸಹಕಾರ ನೀಡುವಂತೆ ಸಮುದಾಯದ ನಾಯಕರು ಮನವಿ ಮಾಡಿದ್ದಾರೆ. ಮಂಡ್ಯದಲ್ಲಿ ಅಧಿಕಾರಿಗಳು ಗೋಲ್ಮಾಲ್ ಮಾಡಿರುವಂತಹ ಆರೋಪ ಕೇಳಿಬಂದಿದೆ. ಅಧಿಕಾರಿಗಳು ಸಾವಿರಾರು ಎಕರೆ ಜಮೀನು ಗುಳುಂ ಮಾಡಿದ್ದಾರೆ ಅಂತ ಶ್ರೀರಂಗಪಟ್ಟಣದ ಎಂಎಲ್ಎ ರಮೇಶ್ ಬಂಡಿ ಸಿದ್ದೇಗೌಡ ಆರೋಪ ಮಾಡಿದ್ದಾರೆ. ಪಾಂಡವಪುರದ ಉಪವಿಭಾಗ ಅಧಿಕಾರಿ ಶ್ರೀನಿವಾಸ್ ಕೋಟಿ ಬೆಲೆ ಬಾಳುವ ಜಾಗಕ್ಕೆ ಅಕ್ರಮ ಖಾತೆ ತೆಗೆದು ಮಾರಾಟ ಮಾಡಿದ್ದಾರೆ ಅಂತ ಆರೋಪಿಸಿರುವಂತಹ ರಮೇಶ್ ಬಂಡಿ ಸಿದ್ದೇಗೌಡ ಸಿಎಂಗೆ ದೂರು ನೀಡಲು ಮುಂದಾಗಿದ್ದಾರೆ. ಹಾಡಹಗಲೇ ಮರಳು ದಂಧೆಕೋರರು ಕೆರೆ ಮಣ್ಣು ಅಕ್ರಮವಾಗಿ ಲೂಟಿ ಮಾಡ್ತಾ ಇದ್ದಾರೆ. ವೀಕೆಂಡ್ ಬಂದ್ರೆ ಸಾಕು ಪೊಂಬರಹಳ್ಳಿ ಕೆರೆಯಲ್ಲಿ ಜೆಸಿಬಿ ಹಾಗೂ ಟ್ರ್ಯಾಕ್ಟರ್ ಬಳಸಿ ಮಣ್ಣು ಸಾಗಾಣಿಕೆ ಮಾಡಲಾಗ್ತಾ ಇದೆ. ಅಕ್ರಮ ಮಣ್ಣು ಗಣಿಗಾರಿಕೆ ತಡೆಯುವಂತೆ ಪೊಂಬರಹಳ್ಳಿ ಗ್ರಾಮಸ್ಥರು ಗ್ರಾಮ ಪಂಚಾಯತ್ ಅಧಿಕಾರಿಗಳಿಗೆ ಒತ್ತಾಯಿಸಿದ್ದು ಅಧಿಕಾರಿಗಳ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿದ್ದಾರೆ. ಚಿಕ್ಕಮಗಳೂರಲ್ಲಿ ಕಾಡಾನೆ ಉಪಟಳ ಮಿತಿ ಮೀರಿದೆ. ತರೀಕೆರೆ ತಾಲೂಕಿನ ಕುಂದೂರು ಗ್ರಾಮದ ಸಮೀಪ ಕಾಡಾನೆ ಹಾವಳಿ ಇಟ್ಟಿದೆ. ಕೃಷಿ ಭೂಮಿಯಲ್ಲಿ ಬೀಡು ಬಿಟ್ಟ ಕಾಡಾನೆ ಜಮೀನನ್ನೆಲ್ಲ ಹಾಳು ಮಾಡಿದೆ. ಬಳಿಕ ಜನರ ಕೂಗಾಟ ಕೇಳಿ ಕಾಡಿನತ್ತ ಓಡಿದೆ. ಕಾಡಾನೆ ಹಾವಳಿ ಹಿನ್ನೆಲೆ ಗ್ರಾಮಸ್ಥರಲ್ಲಿ ಆತಂಕ ಮನೆ ಮಾಡಿದ್ದು ಕಾಡಾನೆ ಸ್ಥಳಾಂತರಕ್ಕೆ ಸ್ಥಳೀಯರು ಒತ್ತಾಯಿಸಿದ್ದಾರೆ.